ಸಮಾಜದಲ್ಲಿ ಸನಾತನ ಧರ್ಮಕ್ಕೆ ವಿರೋಧಿಯಾದ, ಸನಾತನ ಧರ್ಮದ ಅನುಕರಣೆಗೆ ಅಡ್ಡಿಯಾಗುವ ಹಲವು ದುಷ್ಟಶಕ್ತಿಗಳನ್ನ ವೀರನರಸಿಂಹ ನಿವಾರಿಸಲಿ ಎಂದು ಶ್ರೀ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮೀಜಿಗಳು ತಿಳಿಸಿದರು. ಮಂಗಳವಾರದಂದು ಬಂಕಾಪುರ ಪಟ್ಟಣದ ಅತ್ಯಂತ ಪ್ರಾಚೀನ ದೈವ ಸನ್ನಿಧಿಗಳಾದ ಶ್ರೀ ಕೇಶವ ದೇವರು ಹಾಗೂ ಶ್ರೀ ವೀರನರಸಿಂಹ ದೇವಸ್ಥಾನದ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೆರವೇರಿಸಿ ಅನುಗ್ರಹ ಸಂದೇಶ ನೀಡಿದ ಪೂಜ್ಯರು ಮನೋದೋಷಗಳನ್ನ ತಿದ್ದುವ, ಸನ್ಮಾರ್ಗ ತೋರುವ ಹಾಗೂ ಎಲ್ಲ ದೇವತೆಗಳಿಂದ ಪೂಜಿತನಾದ ಕೇಶವ ದೇವರು ಇಂದ್ರಿಯಗಳ ದುಷ್ಟವಾದ ಪ್ರವೃತ್ತಿಯನ್ನ ನಾಶ ಮಾಡುವವ. ದುಷ್ಟವಾದ ಕಾಮನೆಗಳಿಂದ ಪ್ರೇರಿತವಾದ ಇಂದ್ರಿಯಗಳ ನಿಗ್ರಹಕ್ಕೆ ಕೇಶವ ನಾಮಕನಾದ ಭಗವಂತನ ಆರಾಧನೆ ಅವಶ್ಯಕ ಎಂದರು. ಕಾರ್ಯಕ್ರಮದ ಅನ್ವಯ ಶ್ರೀ ಕೇಶವ ಹಾಗೂ ವೀರನರಸಿಂಹ ದೇವರ ಪುನಃ ಪ್ರತಿಷ್ಠಾಪನೆ, ಪುಣ್ಯಾಹ ವಾಚನ, ನೇತ್ರೋನ ಮಿಲನ, ಶೋಭಾಯಾತ್ರೆ, ಕಲಶ ಪ್ರತಿಷ್ಠಾಪನೆ, ಹೋಮ, ಕಲಶಾಭಿಷೇಕ, ಸಭಾ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ವಾಸುದೇವ ಕುಲಕರ್ಣಿ, ರಾಘವೇಂದ್ರ ಕಬ್ಬೂರ್, ಕೃಷ್ಣ ಜೋಶಿ, ಸುಧೀಂದ್ರ ಪೂಜಾರ್, ಆನಂದ್ ಕುಲಕರ್ಣಿ, ಜಯತೀರ್ಥ ಪೂಜಾರ್, ಯಶವಂತ್ ಕುಲಕರ್ಣಿ, ಪಾಂಡುರಂಗ ಪೂಜಾರ್, ಕಲ್ಲಪ್ಪ ಗುಳದಕೆ, ಚೈತನ್ಯ ಕುಲಕರ್ಣಿ ಸೇರಿದಂತೆ ಬಂಕಾಪುರ ಗ್ರಾಮದ ಎಲ್ಲ ಸಮಾಜದ ಬಂಧುಗಳು, ಭಜನಾ ಮಂಡಳಿಯ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.